ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ನಾನು ಮಹಾರುದ್ರ ಡಾಕುಳಿಗೆ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ರೌಡಿ ಶೀಟರ್ ಸಂಗಮೇಶ್ ಕಾಲಿಗೆ ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಿದ ಭಾಲ್ಕಿ PSI. ಪೊಲೀಸ್ ಸಿಬ್ಬಂದಿಗಳ ಕೈಗೆ ಹಾಗೂ ಎದೆ ಭಾಗದಲ್ಲಿ ಮಚ್ಚಿನಿಂದ ದಾಳಿ ಮಾಡಿದ ರೌಡಿ ಶೀಟರ್ ಸಂಗಮೇಶ್. ಗುಂಡೇಟು ತಿಂದ ಸಂಗಮೇಶನಿಗೆ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಆರೋಪಿಗಳನ್ನು ಬಂಧಿಸಲಾಗಿದೆ SP ಪ್ರದೀಪ್ ಗುಂಟೆ. ಬೀದರ್ ಕೋಟೆಯ ಮೇಲೆ ಲೋಹದ ಹಕ್ಕಿಗಳಿಂದ ಚಿತ್ತಾಕರ್ಷಕ ಏರ್ ಶೋ, ಮೈ ನವಿರೇಳಿಸುವ ರೋಮಾಂಚನಕಾರಿ ಶೋ ವೀಕ್ಷಿಸಿದ ಸಾವಿರಾರು ಜನತೆ. ಆಗಸದಲ್ಲಿ ಮೂಡಿಬಂದ ತಿರಂಗ ಬಣ್ಣ, ಹೃದಯ ಮತ್ತು ಮನಸ್ಸುಗಳ ಆಕಾರ. ಸೂರ್ಯಕಿರಣ ಏರ್ ಶೋಗೆ ಮನಸೋತ ಬೀದರ್ ಮಂದಿ. ವಿವಿಧ ಯೋಜನೆಗಳಲ್ಲಿ ನಗರಸಭೆಯಲ್ಲಿ ಜರುಗಿದ ಅವ್ಯವಹಾರ ಕುರಿತು ತನಿಖೆ ಆಗಬೇಕು. ದಲಿತರ ಸಂಘರ್ಷ ಸಮಿತಿ ವತಿಯಿಂದ ನಗರದಲ್ಲಿ ಜರುಗಿದ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಪೌರಾಡಳಿತ ಸಚಿವರಿಗೆ ಮನವಿ ಸಲ್ಲಿಕೆ. ನಗರಸಭೆ ಆಯುಕ್ತರಿಗೆ ಅಮಾನತುಗೊಳಿಸುವಂತೆ ಆಗ್ರಹ. ಬೀದರ್ ಜಿಲ್ಲೆಯ FM ಕೇಂದ್ರದಲ್ಲಿ 3 ಹೊಸ ಚಾನೆಲ್ಗಳನ್ನು ಪ್ರಾರಂಭಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದರಿಂದ ಈ ಭಾಗದ ಕಲೆ ಸಂಸ್ಕೃತಿ ವೃದ್ಧಿಗೆ ಅನುಕೂಲವಾಗುತ್ತದೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕೆಲವು ದಿವಸಗಳ ಹಿಂದೆ ಪ್ರಕಾಶ್ ಸ್ವಾಮಿ ಎಂಬುವವರನ್ನು ಬೈಕ್ ಮೇಲೆ ಹೋಗುವಂಥ ಸಂದರ್ಭದಲ್ಲಿ 5-6 ಜನ ಕಾರಿನಲ್ಲಿ ಬಂದು ಅಪಹರಣವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಸ್ಥಳದಲ್ಲಿ ಆಡು ಮೇಯಿಸ್ತಾ ಇರುವಂಥ ಒಬ್ಬ ವ್ಯಕ್ತಿ ಈ ವಿಷಯವನ್ನು ಪೊಲೀಸರಿಗೆ ತಿಳಿಸಿದ್ದಾನೆ. ಈ ಕುರಿತು ಧನ್ನೂರ ಪೊಲೀಸ್ ಠಾಣೆಯಲ್ಲಿ, ಅಂದರೆ ಭಾಲ್ಕಿ ತಾಲೂಕಿನ ಧನ್ನೂರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಗಸ್ಟ್ 28ರಂದು 141, 142 ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, A1 ಆರೋಪಿ ಹನುಮಂತ್, A2 ಆರೋಪಿ ಶಶಿ ಹಾಗೂ ಇತರೆ 5-6 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ರೌಡಿ ಶೀಟರ್ನನ್ನು ಕುರ್ಬೆಳ್ಗಿ ಗ್ರಾಮದಲ್ಲಿ ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಸಂಗಮೇಶನ ಕಾಲಿಗೆ ಭಾಲ್ಕಿ PSI ಅವರು ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. ಆತನನ್ನು ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಗುಂಟಿಯವರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಈ ಅಪಹರಣ ಪ್ರಕರಣ ಪತ್ತೆ ಹಚ್ಚಲು SP ಅವರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ್ ಪೂಜಾರಿ ಹಾಗೂ DYSP ಶಿವಾನಂದ್ ಪವಾಡ್ ಶೆಟ್ಟಿ ಅವರು ಒಳಗೊಂಡಿರುವಂತಹ ಒಂದು ತಂಡವನ್ನು ರಚನೆ ಮಾಡ್ತಾರೆ. ಮೊದಲು ಆರೋಪಿಗಳು ಮಹಾರಾಷ್ಟ್ರದ ಲಾತೂರ್ನಲ್ಲಿ ಇದ್ದರು. ನಂತರ ನಿಜಾಮಾಬಾದ್ಗೆ ಪಲಾಯನ ಮಾಡ್ತಾರೆ. ತದನಂತರ ಉಸ್ಮಾನಾಬಾದ್ಗೆ ಹೋದಾಗ ಪೊಲೀಸರು ಹಿಂಬಾಲಿಸ್ತಾ ಇದ್ದಾರೆ ಎಂಬ ವಿಷಯ ತಿಳಿದು ಅಪಹರಣಗೊಂಡ ಪ್ರಕಾಶ್ ಸ್ವಾಮಿಗೆ ಆರೋಪಿಗಳು ಉಸ್ಮಾನಾಬಾದ್ನಲ್ಲೇ ಬಿಟ್ಟು ಹೋಗ್ತಾರೆ. ಈ ವಿಷಯ ತಿಳಿದ ಪೊಲೀಸರು ಮತ್ತೆ ನಿಜಾಮಾಬಾದ್ಗೆ ಹೋಗಿ ಆರೋಪಿಗಳಾಗಿರುವಂಥ ಸಂಗಮೇಶ್, ಗುಂಡಪ್ಪ ಮತ್ತು ವಿಜಯ್ ಅವರಿಗೆ ದಸ್ತಗಿರಿ ಮಾಡಿಕೊಂಡು ವಾಪಸ್ ಬರುವಾಗ ಭಾಲ್ಕಿ ತಾಲೂಕಿನ ಕರಂಜಿ ಗ್ರಾಮದ ಹತ್ತಿರ ರೌಡಿ ಶೀಟರ್ ಸಂಗಮೇಶ್ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಲೊಕೇಶನ್ ಆಧಾರದ ಮೇಲೆ ಆತ ಭಾಲ್ಕಿ ತಾಲೂಕಿನ ತನ್ನ ಸ್ವಂತ ಊರು ಕುರ್ಬೆಳ್ಳಿಯಲ್ಲಿದ್ದಾನೆ ಎಂದು ತಿಳಿದು ಆರೋಪಿಗೆ ಬಂಧಿಸಲು ಹೋದಾಗ ಅವನ ಹತ್ತಿರ ಇದ್ದ ಮಚ್ಚಿನಿಂದ ಪೊಲೀಸರ ಮೇಲೆ ದಾಳಿ ಮಾಡ್ತಾನೆ. ಹೀಗಾಗಿ PSI ಅವರು 2 ಸುತ್ತು ಗಾಳಿಯಲ್ಲಿ ಗುಂಡನ್ನು ಹಾರಿಸಿ ಸರೆಂಡರ್ ಆಗುವಂತೆ ಎಚ್ಚರಿಕೆ ಕೊಡ್ತಾರೆ. ಅದಕ್ಕೂ ಕೂಡ ಬಗ್ಗದ ಆ ಒಂದು ರೌಡಿ ಶೀಟರ್ PSI ಅವರು ತಮ್ಮ ಆತ್ಮರಕ್ಷಣೆಗಾಗಿ 2 ಗುಂಡು ಆತನ ಕಾಲಿನ ಮೇಲೆ ಹಾರಿಸ್ತಾರೆ. 1 ಗುಂಡು ಮಿಸ್ ಆಗುತ್ತೆ, ಇನ್ನೊಂದು ಗುಂಡು ಆರೋಪಿಯ ಬಲಗಾಲಿಗೆ ತಗುಲಿದೆ. ಗಾಯಗೊಂಡ ರೌಡಿ ಶೀಟರ್ ಸಂಗಮೇಶನನ್ನು ಬೀದರ್ ಬ್ರಿಮ್ಸ್ನಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಎಲ್ಲರೂ ಕೂಡ ಅಪಾಯದಿಂದ ಪಾರಾಗಿದ್ದು ವೈದ್ಯರು ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ ಎಂದು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂಥ ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ. 28ನೇ ತಾರೀಕು ಈ ತಿಂಗಳು, ಅಂದರೆ ಮೊನ್ನೆ, ಧನ್ನೂರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಕಾಣಜಿ ಅನ್ನೋ ಒಂದು ವಿಲೇಜಲ್ಲಿ ಒಬ್ಬ ಪ್ರಕಾಶ್ ಸ್ವಾಮಿ ಅನ್ನೋ ಒಬ್ಬನಿಗೆ ಅಪಹರಣೆ ಮಾಡಿಕೊಂಡು ಹೋಗಿರ್ತಾರಂತ ಒಂದು ಪ್ರಕರಣ ದಾಖಲಾಗಿರುತ್ತೆ. ಸುಮಾರು 6 ಜನರು ಇಟ್ಟಿಗೆ ಗಾಡಿಯಲ್ಲಿ ಬಂದು ಅವರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರಂತ ನಮ್ಮಲ್ಲಿ ಕೇಸು ದಾಖಲೆ ಆಗಿರುತ್ತೆ. ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದಾಗ ಲೋಕಲ್ ಅದೇ ಊರಿಗೆ ಸೇರಿದ್ದ ಒಬ್ಬ ಹನುಮಂತಪ್ಪ ಅಂತ ಒಬ್ಬನು ಇನ್ವಾಲ್ವ್ ಆಗಿದ್ದಾನೆ. ಹನುಮಂತಕ್ಕೂ ಮತ್ತು ಪ್ರಕಾಶ್ಗೂ ಹಣಕಾಸಿನ ವ್ಯವಹಾರ ಇದೆ. ಆ ವಿಷಯ ಸಲುವಾಗಿ ಜಗಳ ಆಗಿ ಬಾಲ್ಕಿ ಸಬ್ ಡಿವಿಷನ್ಗೆ ಸೇರಿದ್ದ ಕುರ್ಬೆಳ್ಗಿ ಅಂತ ಒಂದು ವಿಲೇಜ್ ಇದೆ. ಆ ವಿಲೇಜಿಗೆ ಸೇರಿದ್ದ ಒಂದು ಗುಂಪಿಗೆ ಒಂದು ಸುಪಾರಿ ಕೊಡ್ತಾರೆ ಅಪಹರಣ ಮಾಡೋಕ್ಕೆ. ಆ ಗುಂಪಿಗೆ ಸೇರಿದ್ದ 6 ಜನರು ಈ ಪ್ರಕಾಶ್ ಅನ್ನೋರನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿರ್ತಾರೆ. ಲಾತೂರಲ್ಲಿದ್ದಾರೆ ಅಂತ ಮಾಹಿತಿ ಸಿಗ್ತದೆ ನಮಗೆ. ನಾವು ಅವರನ್ನು ಚೇಸ್ ಮಾಡಿಕೊಂಡು ಹೋಗುತ್ತೇವೆ. ಲಾತೂರಿಂದ ಮತ್ತು ಬೇರೆ ಬೇರೆ ಕಡೆ, ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿಂದ ನಿಜಾಮಾಬಾದ್ಗೆ ಹೋಗಿರ್ತಾರೆ ಅಂತ ನಮಗೆ ಮಾಹಿತಿ ಸಿಗ್ತದೆ. ನಾವು ಚೇಸ್ ಮಾಡೋದು ಗೊತ್ತಾಗಿ ಆರೋಪಿಗಳು ಇವರನ್ನು ಮಹಾರಾಷ್ಟ್ರ ಉಸ್ಮಾನಾಬಾದ್ ಡಿಸ್ಟ್ರಿಕ್ಟಲ್ಲಿ ಬಿಟ್ಟು ಅವರು ಪರಾರಿಯಾಗಿರ್ತಾರೆ ಅಲ್ಲಿಂದ.
ಆಮೇಲೆ ನಿನ್ನೆ ಬೆಳಗ್ಗೆ ನಾವು ಹೋಗಿ ಅಪಹರಣಕ್ಕೆ ಒಳಗಾದ ಈ ಪ್ರಕಾಶ್ ಸ್ವಾಮಿಯನ್ನು ರೆಸ್ಕ್ಯೂ ಮಾಡ್ಕೊಂಡು ಬರ್ತೇವೆ. ಆಮೇಲೆ ಆರೋಪಿಗಳನ್ನು ಬೆನ್ನತ್ತಿಕೊಂಡು ನಾವು ನಿಜಾಮಾಬಾದ್ಗೆ ಹೋಗ್ತೇವೆ. ನಿಜಾಮಾಬಾದಲ್ಲಿ ನಮಗೆ 3 ಆರೋಪಿಗಳು ಸಿಗ್ತಾರೆ. ಅದರಲ್ಲಿ ಮುಖ್ಯ ಆರೋಪಿ ಸಂಗಮೇಶ್ ಹಾಗೂ ಗುಂಡಪ್ಪ ಹಾಗೂ ವಿಜಯ್ ಅಂತ 3 ಆರೋಪಿಗಳು ಸಿಗ್ತಾರೆ ನಮ್ಮ PSIಗೆ. 3 ಜನ ಕರ್ಕೊಂಡು ಬರುವಾಗ ನಿನ್ನೆ ಈವ್ನಿಂಗ್ ಸುಮಾರು 5 ಗಂಟೆಗೆ ನಮ್ಮ ಬಾರ್ಡ್ರಿಗೆ ಬಂದ ತಕ್ಷಣ ಕಾರಂಜಿ ವಿಲೇಜ್ ಹತ್ತಿರ ಬಂದ ತಕ್ಷಣ ನನಗೆ ಟಾಯ್ಲೆಟ್ ಬರ್ತಾ ಇದೆ ಅಂತ ಗಾಡಿಯಿಂದ ಇಳಿದು ನಮ್ಮ PSIಗೆ ತಳ್ಳಿಬಿಟ್ಟು ಅಲ್ಲಿಂದ ಸಂಗಮೇಶ್ ಅನ್ನೋ ಒಬ್ಬ ಮುಖ್ಯ ಆರೋಪಿ ಪರಾರಿ ಆಗಿರ್ತಾನೆ, ಎಸ್ಕೇಪ್ ಆಗಿರ್ತಾನೆ. ಸೊ ನಮಗೆ ನಮ್ಮ ಕಸ್ಟಡಿಯಲ್ಲಿದ್ದ ವಿಜಯ್ ಹಾಗೂ ಗುಂಡಪ್ಪ, ಆರೋಪಿ ಸಂಗಮೇಶ್ ವಿಜಯ್ ಫೋನ್ ಯೂಸ್ ಮಾಡ್ತಾನೆ ಅಂತ ನಮಗೆ ಹೇಳಿರ್ತಾನೆ. ಆ ಫೋನನ್ನು ನಾವು ಟ್ರೇಸ್ ಮಾಡಿದ್ದಾಗ ನಿನ್ನೆ ನೈಟ್ ನಮಗೆ ತನ್ನ ಸ್ವಂತ ಊರು ಹತ್ತಿರ ಒಂದು ಟೆಂಪಲ್ ಇದೆ, ಸಿದ್ದೇಶ್ವರ ಸ್ವಾಮಿ ಸಣ್ಣ ಟೆಂಪಲ್ ಇದೆ. ಆ ಟೆಂಪಲ್ ಕಡೆ ಲೊಕೇಶನ್ ಬರ್ತಾ ಇತ್ತು ನಮಗೆ ನಿನ್ನೆ ನೈಟು. ನಾವೆಲ್ಲರೂ ಒಂದು ತಂಡವನ್ನು ರಚಿಸಿಕೊಂಡು ನಮ್ಮ PSI ಭಾಲ್ಕಿ ರೂರಲ್ PSI ಹಾಗೂ ಕ್ರೈಮ್ ಸ್ಟಾಫು ಅವನನ್ನು ಹಿಡಿಬೇಕಂತ ಇವತ್ತು ಬೆಳಗ್ಗೆ 5 ಗಂಟೆಗೆ ನಾವು ಸ್ಪಾಟ್ಗೆ ಹೊರಡ್ತೇವೆ. ಸ್ಪಾಟಲ್ಲಿ ಇವನು ನಮಗೆ ಅಲ್ಲೇ ಇದ್ದಾನಂತ ಪತ್ತೆ ಆಗಿರ್ತದೆ ನಮ್ಮ ಕ್ರೈಮ್ ಸ್ಟಾಫ್ಗೂ PSIಗೂ. ಏಕಾಏಕಿ ನಮ್ಮ PSI ಮೇಲೆ ಒಂದು ಮಚ್ಚಿನಿಂದ ಹಲ್ಲೆ ಮಾಡಿರ್ತಾನೆ. ನಮ್ಮ PSIನ ತಪ್ಪಿಸೋಕ್ಕೆ ಹೋಗಿ PSIನ ಕಾಪಾಡೋಕ್ಕೆ ಹೋಗಿ ನಮ್ಮ ಕ್ರೈಮ್ ಸ್ಟಾಫ್ ಅವರು ಅವನೊಟ್ಟಿಗೆ ಇದು ಒಂದು ಸಣ್ಣ ಘರ್ಷಣೆ ನಡೆಯುತ್ತದೆ. ಘರ್ಷಣೆಯಲ್ಲಿ ನಮ್ಮ ಇಬ್ಬರು ಕ್ರೈಮ್ ಸ್ಟಾಫು ಗಾಯಗೊಂಡಿರ್ತಾರೆ. ಒಬ್ಬರು ಗುರುನಾಥ್ ಅಂತ ಕಾನಿಸ್ಟೇಬಲ್, ಇನ್ನೊಬ್ಬರು ರಾಜೇಂದ್ರ ಅಂತ ಹೆಡ್ ಕಾನಿಸ್ಟೇಬಲ್. ಅವ್ರಿಗಿಬ್ಬರಿಗೂ ಗಾಯಗಳಾಗಿರ್ತವೆ. ಒಬ್ಬರಿಗೆ ಈ ಕಡೆ ಕೈ ಮೇಲೆ ಒಂದು ಮಚ್ಚಿನ ಒಂದು ಏಟಾಗಿರ್ತದೆ. ಇನ್ನೊಬ್ಬ ನಮ್ಮ ಹೆಡ್ ಕಾನಿಸ್ಟೇಬಲ್ ರಾಜೇಂದ್ರಗೆ ಚೆಸ್ಟ್ ಮೇಲೆ ಒಂದು ಡೀಪ್ ಇಂಜುರಿ ಆಗಿರುತ್ತದೆ. ಆಮೇಲೆ PSI ಅವರು ಎಚ್ಚೆತ್ತುಕೊಂಡು ಗಾಳಿಯಲ್ಲಿ 2 ಸರ್ತಿ ಫೈರಿಂಗ್ ಮಾಡಿರ್ತಾರೆ. ಈವನ್ ಆಫ್ಟರ್ ವಾರ್ನಿಂಗ್ ಕೂಡ ಅವನು ಮಚ್ಚನ್ನು ಬಿಡದೆ. ಕವಿ ಸಾಹಿತಿಗಳು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಚಿತ್ತ ಭಿತ್ತಿಯೊಳಗೆ ನಿನ್ನ ಚಿತ್ತಾರವನ್ನು ಬಿಡಿಸಿ, ಭಾವನೆಗಳೆಂಬ ಬಣ್ಣ ಹಾಕಿ, ಹೃದಯವೆಂಬ ಗೋಡೆಗೆ ನಿನ್ನ ಬಂಧಿಸಿದಾಗ ಮನಸ್ಸು ಅರಳಿ ಹೂವಾಯಿತು ಎನ್ನುವಂಥ ಕವಿವಾಣಿಯಂತೆ. ಬೀದರ್ ಕೋಟೆಯ ಮೇಲೆ ಶುಕ್ರವಾರ ಆಗಸದಲ್ಲಿ ಮೂಡಿಬಂದ ಏರ್ ಶೋ ಜನರ ಚಿತ್ತ ಭಿತ್ತಿಯೊಳಗೆ ಚಿತ್ತಾರವನ್ನೇ ಬಿಡಿಸಿತ್ತು. ಸೂರ್ಯಕಿರಣ ಏರೋಬ್ಯಾಟಿಕ್ ಟೀಮ್ ವತಿಯಿಂದ ಏರ್ ಶೋ ಜರುಗಿತ್ತು. ತಿರಂಗ, ಹೃದಯ, ಮನಸ್ಸು, ಬಗೆ ಬಗೆಯ ಚಿತ್ತಾಕರ್ಷಕ ಏರ್ ಶೋ ಆಗಸವೆಂಬ ಗೋಡೆಯ ಮೇಲೆ ಭಾವನೆಗಳೆಂಬ ಬಣ್ಣ ತುಂಬಿದಂತಿತ್ತು. ಮೈಮನ ರೋಮಾಂಚನಗೊಳಿಸುವಂತಹ ಆ ಏರ್ ಶೋ ನೋಡುಗರ ಕಣ್ಮನ ಸೆಳೀತಾ ಇತ್ತು. ಆಗಸದ ಕಡೆಗೆ ಮುಖ ಮಾಡಿ ನೋಡ್ತಾ ಇದ್ರೆ ಹೃದಯಕ್ಕೆ ಮುದ ನೀಡ್ತಾ ಇತ್ತು. ಜನರ ಒಂದು ಮನಸ್ಸುಗಳು ಅರಳಿ ಹೂವಾಗಿತ್ತು. ಆಕಾಶದಲ್ಲಿ ಲೋಹದ ಹಕ್ಕಿಗಳ ಕಲರವ ಮನ ಮಿಡಿಯುವಂತಿತ್ತು. ಅರ್ಧ ಗಂಟೆಗಳ ಕಾಲ ಬೀದರ್ ಕೋಟೆಯಲ್ಲಿ ಚಪ್ಪಾಳೆಗಳ ಸುರಿಮಳೆಯೇ ಸುರಿತಾ ಇತ್ತು. ಜನ ಒಂದು ಕ್ಷಣ ಲೋಕವನ್ನೇ ಮರೆತು ಲೋಹದ ಹಕ್ಕಿಗಳ ಬಗೆ ಬಗೆಯ ಆಟಗಳನ್ನು ನೋಡುತ್ತಾ ಮೈ ಮರೆತು ಕುಳಿತಿದ್ದು ಆಕರ್ಷಕವಾಗಿತ್ತು. ಸೂರ್ಯಕಿರಣ ಟೀಮ್ ಲೀಡರ್ ಗ್ರೂಪ್ ಕ್ಯಾಪ್ಟನ್ ಗುರುಪ್ರೀತ್ ಸಿಂಗ್ ಧಿಲ್ಲೋನ್ ನೇತೃತ್ವದಲ್ಲಿ ನಡೆದಿರುವಂತಹ ಈ ಏರ್ ಶೋ ಕಾರ್ಯಕ್ರಮದಲ್ಲಿ 9 ಸೂರ್ಯಕಿರಣ ವಿಮಾನಗಳು ವಿವಿಧ ರೀತಿಯಲ್ಲಿ ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ನೋಡುಗರನ್ನು ಮಂತ್ರಮುಗ್ಧವಾಗಿಸಿದವು. ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡು ಬಹಳ ಹರ್ಷವನ್ನು ವ್ಯಕ್ತಪಡಿಸಿದರು ಮತ್ತು ವೆರಿ ನೈಸ್ ಎನ್ನುವಂತಹ ಒಂದು ಪ್ರೋತ್ಸಾಹದ ನುಡಿಗಳನ್ನು ಆಡಿದರು. ಈ ಒಂದು ಏರ್ ಶೋವನ್ನು ನೋಡುತ್ತಲೇ ಮಕ್ಕಳು ಖುಷಿಯಿಂದ ಸಂತಸಪಟ್ಟರು ಮತ್ತು ಚಪ್ಪಾಳೆಗಳ ಸುರಿಮಳೆಗೈದರು. ಸೂರ್ಯಕಿರಣ ವಿಮಾನಗಳು ಆಕಾಶದಲ್ಲಿ ಮೇಲಿನಿಂದ ಕೆಳಗೆ ಪರಸ್ಪರ ಒಂದಾನೊಂದು ಎದುರಿಗೆ ಕ್ರಾಸಿಂಗ್, ಬ್ಯಾರಲ್ ರೋಲ್, ರಾಷ್ಟ್ರಧ್ವಜ ಕೇಸರಿ, ಬಿಳಿ, ಹಸಿರು ಬಣ್ಣಗಳು ಹಾಗೂ ಹೃದಯದ ಚಿತ್ರಗಳನ್ನು ಬಿಡಿಸುತ್ತಾ ನೋಡುಗರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡುವ ಮೂಲಕ ಆಕಾಶದಲ್ಲಿ ಚಿತ್ತಾರಗಳನ್ನು ಮೂಡಿಸಿದರು. ಕೆಲವೊಂದು ಸಲ ಒಂಟಿಯಾಗಿ, ಕೆಲವೊಂದು ಸಲ ಜೋಡಿಯಾಗಿ, ಮತ್ತೊಮ್ಮೆ ತಂಡವಾಗಿ ಬರ್ತಾ ಇದ್ದ ವಿಮಾನಗಳು ಆಕಾಶದಲ್ಲಿ ಯಾವ ದಿಕ್ಕಿನಿಂದ ವಿಮಾನಗಳು ಬರ್ತಾ ಇವೆ ಎನ್ನುವುದನ್ನು ಜನರು ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ರು. 1996ರಲ್ಲಿ ಆರಂಭಿಸಲಾದ ಸೂರ್ಯಕಿರಣ ಏರೋಬ್ಯಾಟಿಕ್ ಟೀಮ್ ವಿಮಾನಗಳು ಇಲ್ಲಿಯವರೆಗೆ ಭಾರತ ಮಾತ್ರವಲ್ಲದೆ ಶ್ರೀಲಂಕಾ, ಸಿಂಗಾಪುರ್, ದುಬೈ ಸೇರಿದಂತೆ ಇತರ ದೇಶಗಳಲ್ಲಿ 600ಕ್ಕಿಂತಲೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿವೆ. 9 ವಿಮಾನಗಳ ಈ ಏರ್ಕ್ರಾಫ್ಟ್ ಟೀಮ್ ಇಡೀ ಏಷ್ಯಾ ಖಂಡದಲ್ಲಿಯೇ ಭಾರತದಲ್ಲಿ ಮಾತ್ರ ಇದೆ. ಈ ಲೋಹದ ಹಕ್ಕಿಗಳು ಆಕಾಶದಲ್ಲಿ ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ಜನರನ್ನು ಮಂತ್ರಮುಗ್ಧರನ್ನಾಗಿಸುತ್ತವೆ. ಆಗಸ್ಟ್ 31ರಂದು ಶನಿವಾರ ಬೀದರ್ ಕೋಟೆಯ ಮೇಲೆ ಮತ್ತೆ ಏರ್ ಶೋ ನಡೆಯಲಿದೆ. ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರು, ಸರ್ಕಾರಿ ನೌಕರರು, ಕುಟುಂಬಸ್ಥರು ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಎನ್ನುವಂಥ ಒಂದು ಮಾತನ್ನು ಕೂಡ DC ಅವರು ಹೇಳಿದರು. ಏರ್ ಶೋ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಸೇರಿದಂತೆ ಇತರೆ ವಿವಿಧ ಇಲಾಖೆಯ ಅಧಿಕಾರಿಗಳು
ಅಧಿಕಾರಿಗಳು ಹಾಗೂ ಬೀದರ್ ನಗರದ ಸಾರ್ವಜನಿಕರು ಕುಟುಂಬ ಸಮೇತವಾಗಿ ಆಗಮಿಸಿ ವೀಕ್ಷಿಸಿದ್ದು ವಿಶೇಷವಾಗಿತ್ತು. ಈ ಕುರಿತು ಶಾಲಾ ಮಕ್ಕಳು ಕೂಡ ಸಂತಸದಿಂದ ತಮ್ಮ ಅನುಭವಗಳನ್ನು ಹೇಗೆ ಹಂಚಿಕೊಂಡ್ರು ಅನ್ನುವಂಥದ್ದನ್ನು ಬನ್ನಿ ನೋಡ್ಕೊಂಡು ಬರೋಣ. ಒಂದು ಚಿತ್ತಾಕರ್ಷಕವಾಗಿರುವಂತಹ ಏರ್ ಶೋ ಅನ್ನ ನೋಡ್ಲಿಕ್ಕೆ ಇವತ್ತು ED5 ಶಾಲೆಯ ಮಕ್ಕಳು ನಮ್ಮೊಂದಿಗಿದ್ದಾರೆ. ಆ ಒಂದು ಏರ್ ಶೋ ಅನ್ನ ನೋಡ್ಕೊಂಡು ಅವ್ರು ಯಾವ ರೀತಿಯಾಗಿ ತಮ್ಮ ಅನುಭವಗಳನ್ನ ಹಂಚ್ಕೊಳ್ತಾರೆ ಅನ್ನುವಂಥದ್ದನ್ನ ನೋಡ್ಕೊಂಡು ಬರೋಣ. ನಿಮ್ಮ ಹೆಸರು? रिया है. कैसा लगा आपको? मेरे को बहुत अच्छा लगा एंड वो बहुत ही इंस्पायरिंग एंड प्राउड फील था मेरे लिए. मतलब हमारा इंडिया जो फ्रीडम हुआ, मतलब जब हमें फ्रीडम मिली तो एक इंडियन के लिए बहुत बड़ी बात है एंड बहुत प्राउड की बात है. तो आई फील वेरी प्राउड टुडे. वो कलर हो गया ना, उसके बारे में क्या? इट इज जस्ट लाइक कलर था पर वो बहुत बड़ा प्राउड है एंड वो बहुत बड़ा एक फ्रीडम का एक बहुत बड़ा सिग्निफिकेंस या फिर एक बहुत बड़ा साइन है जो हमारे इंडिया ने वो फाइटर जेट से बनाया है. इट वाज वेरी नाइस. मेरा नाम तनीषा है और मुझे भी मतलब जस्ट लाइक हमारे इंडिया को जब फ्रीडम मिला उससे पहले जो भी इंडियन पीपल ने स्ट्रगल किया था उतना सब, उसके बाद जो हमें फ्रीडम मिला है उसका ये एक सिग्नेचर टाइप का है. मतलब मुझे उस समय बहुत प्राउड फील हो रहा था जो हमारे ऊपर से जा रहे थे इंडियन फ्लैग वो कर रहे थे कलर्स थे, वो सिर्फ कलर्स थे पर उसके अंदर जो सिग्नेचर हमें मिल रहा था वो बहुत बड़ी बात है. तो मेरे हिसाब से ये मतलब बहुत प्राउड की बात है. इससे पहले मैंने 2-3 बार देख चुका है. हाँ, ಇದು ಮುದ್ದಾಗಿ ಸಾಕಷ್ಟು ಜನ ತಾವೆಲ್ಲ ಮಕ್ಕಳಿಗೆ ನೋಡ್ತಾ ಇದ್ದೀರಿ. ಇಲ್ಲಿ ನೋಡ್ರಿ, ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ನಾವು ಜೋರಾಗಿ ಈಗ ಮಕ್ಕಳೊಂದಿಗೆ ನಾವು ಹೇಳ್ತಾ ಇದ್ವಿ. ಎಲ್ಲರೂ ಮಕ್ಕಳಿಗೆ ಜೋರಾಗಿ ಹಾಯ್ ಹೇಳಿ ಎಲ್ಲ ಕ್ಯಾಮ್ರಾ. How is your show? How is your show? very nice. How is your show? How is Tiranga? बहुत अच्छा था. बहुत अच्छा था. बहुत अच्छा था. Thank you. It was very good. Very good. It is very good. How is Tiranga? How is your show? It is very good. How is your show? Very nice. Very good. Very nice. Very nice. Very nice. Very nice. Very nice. Nice. Very nice. Very nice. Very nice. Okay, right. ಬೀದರ್ ನಗರಸಭೆ ಆಯುಕ್ತರು ಮುಟೇಶನ್ ಮಾಡುವಲ್ಲಿ ಲಂಚ ಪಡಿತಾ ಇದ್ದಾರೆ. ಥಂಬ್ ಮತ್ತು ಸ್ಕ್ಯಾನರ್ಗಳನ್ನು ತಮ್ಮ ಮನೆಯಲ್ಲಿಟ್ಕೊಂಡು ಲಂಚ ಪಡಿತಾ ಇದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಇಂದು ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಪೌರಾಡಳಿತ ಸಚಿವ ರಹೀಂ ಖಾನ್ ಅವರಿಗೆ ಬರೆದಿರುವಂತಹ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಅವರಿಗೆ ಸಲ್ಲಿಸಿದರು. ವಿವಿಧ ಯೋಜನೆಗಳಿಗಾಗಿ ಸರ್ಕಾರದಿಂದ ಬಂದ ಅನುದಾನವನ್ನು ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ, ಏಕೆ ಎಂದು ಪ್ರಶ್ನೆ ಮಾಡಿದಾಗ ಹಾರಿಕೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಮಳಿಗೆಗಳ ಟೆಂಡರ್ ಕರೆಯದೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಎಂಬುದು ಸಮಿತಿಯ ಒಂದು ವಾದ. ಆದ್ದರಿಂದ ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಮುಖರಾಗಿರುವಂಥ ಉಮೇಶ್ ವಾರಳಿಕರ್, ರಾಹುಲ್ ಡಾಂಗೆ, ಸಂದೇಶ್ ಭಾವಿಕಟ್ಟಿ, ಅಂಬೇಡ್ಕರ್ ಬೌದ್ಧೆ, ವಿಜಯ್ ಸಾಮ್ರಾಟ್ ಸೇರಿದಂತೆ ಇನ್ನು 10 ಜನ ಯುವಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಇವತ್ತಿನ ದಿವಸ ಈ ಪೌರಾಯುಕ್ತರಾದಂಥ ಅಧಿಕಾರಿಯನ್ನ ಕೂಡಲೇ ಅಮಾನತುಗೊಳಿಸಬೇಕು ಅಂತ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಹಳ ತೀವ್ರವಾಗಿ ಒಂದು ಪ್ರತಿಭಟನೆ ಮೂಲಕ ಒಂದು ಮಂತ್ರಿಯವರಿಗೆ, ಪೌರಾಡಳಿತ ಮಂತ್ರಿಗೆ ಮನವಿ ಮಾಡಿದ್ದೇವೆ. ಯಾಕಂದ್ರೆ ಇವರು ಒಂದು ಭ್ರಷ್ಟದ ಅಧಿಕಾರಿ, ಒಂದು ಭ್ರಷ್ಟತೆಯಲ್ಲಿ ತುಳುಕಿ ತೇಲಾಡ್ತಾ ಇರೋಂಥ ನಾಲಾಯಕ ಅಧಿಕಾರಿಯನ್ನ
ಕೂಡಲೇ ಅಮಾನತಾಗಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ನಾವು ನೋಡ್ತಾ ಬರ್ತಾ ಇದ್ದೀವಿ, ಸುಮಾರು ಇವರು ಬಂದಾಗಿನಿಂದ ಯಾವುದೇ ಒಂದು ಕ್ಷೇಮಾಭಿವೃದ್ಧಿಯಲ್ಲಿ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರಿ ಮಾಡ್ತಕ್ಕಂಥ ಒಂದು ಲೇಬರ್ಸ್ಗಳ ಒಂದು ಸ್ಯಾಲ್ರಿ ಕೂಡ 6-8 ತಿಂಗಳು ಕಾಯಬೇಕಂತ ಪರಿಸ್ಥಿತಿ ಬಂದಿದೆ. ಅದ್ರ ಜೊತೆಗೆ ಒಂದು ಟೆಂಡರ್ ವಿಷಯ ಅಂತ ಬಂದಾಗ ಸುಮಾರು ವರ್ಷದಿಂದ 6-7 ವರ್ಷದಿಂದ ಯಾವುದೇ ಮಳಿಗೆಗಳ ಟೆಂಡರ್ ಆಗಿಲ್ಲ. ಕೇಳಕ್ಕೆ ಹೋದಾಗ ಹಾರಿಕೆವಾದಂಥ ಉತ್ತರ ಕೊಡ್ತಾರೆ. ಇಂಥ ನಾಲ್ಕು ಅಧಿಕಾರಿಗಳ ಯಾರ ಜವಾಬ್ದಾರಿ ಇದೆ? ಜನರ ಸಮಸ್ಯೆ, ಜನರ ಭಾವನೆ ಜೊತೆ ಇವರೇನು ಚೆಲ್ಲಾಟ ಆಡ್ತಾ ಇದ್ದಾರಲ್ಲ, ಇಂಥ ಅಧಿಕಾರಿಗಳಿಗೆ ಜನ ಪಾಠ ಕಲಿಸಬೇಕಾಗ್ತದೆ. ಅದ್ರ ಕಡೆಯಿಂದ ಇವತ್ತು ಅವರಿಗೆ ಅಮಾನತ್ ಮಾಡದೇ ಇದ್ದ ಪಕ್ಷದಲ್ಲಿ ನಾವುಗಳು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಯಾಕಂದರೆ ಇವತ್ತು STP ISB ಯೋಜನೆಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಂದರೂ ಒಂದೇ ಫಲಾನುಭವಿ ಕರೆಕ್ಟಾಗಿ ಬಳಕೆ ಆಗಲ್ಲ. ಇವೆಲ್ಲ ಯಾರು ಹೊಣೆಯರು? ಇವನ ಅಧಿಕಾರಿ ಹೊಣೆ ಆಗಿರ್ತಾನೆ. ಇವನಿಗೆ ಕೇಳಕ್ಕೆ ಹೋದಾಗ ನನ್ನ ಹಿಂದೆ ಇನ್ಫ್ಲೂಯೆನ್ಸ್ ಇದೆ ಅಂತಕ್ಕಂಥದ್ದು ಒಂದು ಮಾತಾಡ್ತಾನೆ. ಇದು ತಪ್ಪಾಗಿರ್ತದೆ. ಜನಸಾಮಾನ್ಯರ ಒಂದು ನೋವನ್ನು, ಜನಸಾಮಾನ್ಯರ ಕೂಗನ್ನು ಇವನು ಕೇಳಬೇಕು. ಕೇಳಿದಾಗ ಮಾತ್ರ ಅಧಿಕಾರಿ ಅಂತ ನಾವು ಸ್ಪಂದಿಸಬೇಕಾಗ್ತದೆ. ಎರಡನೇದು, ನಾವು ಸುಮಾರು ಸಲ ಹೇಳ್ಕೊತಾ ಬರ್ತಾ ಇದ್ದಿದ್ದೆವು. ಏನಪ್ಪ ಅಂದರೆ, ಇವತ್ತು SCP TSP ಏನು ಕಾಮಗಾರಿ ಇದ್ದಾವೆ, ಅವು ಅಭಿವೃದ್ಧಿ ಕಾಮಗಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಣಿಯಲ್ಲಾಗಬೇಕು ಅಂತ ಇರ್ತದೆ ಸರ್ಕಾರದ ನಿಯಮ. ಆದರೆ ಇವರು ಯಾರು ಸರ್ಕಾರದೋ ಜಿಲ್ಲಾಡಳಿತದೋ ಮಂತ್ರಿಗಳ ಕೈಗೊಂಬೆಯಾಗಿ ಇವ್ರು ಯಾವ ರೀತಿ ಮಾಡ್ತಾರೆ, ಜನಸಾಮಾನ್ಯರ ದುಡ್ಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಣಿ ಬಿಟ್ಟು ಸಾಮಾನ್ಯ ಓಣಿಗಳನ್ನು ಮಾಡಿದ ಉದಾಹರಣೆ ಡಾಕ್ಯುಮೆಂಟ್ಸ್ ನಂಬರ್ ಇದ್ದಾವೆ. ಎಲ್ಲ ಪರಿಗಣಿಸಿ ನೀವು ಮುಂದೆ ಬರೋ ದಿನದಲ್ಲಿ ಎಲ್ಲ ಸರಿಪಡಿಸ್ಕೊಂಡು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಅಮಾನತ್ ಆದೇಶವನ್ನು ಹೊರಡಿಸಿ ನಮ್ಮ ಹೋರಾಟಗಾರರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಇವತ್ತು ಈ ಮನವಿ ಮುಖಾಂತರ, ಮೀಡಿಯಾ ಮುಖಾಂತರ ನಾನು ಒತ್ತಾಯಿಸ್ತೇನೆ. ಉಮೇಶ್ ಕುಮಾರ್ ಸೌರಳ್ಳಿಕರ್, ವಿಭಾಗೀಯ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ. ಕೇಂದ್ರ ಸಚಿವ ಸಂಪುಟದಲ್ಲಿ ಬೀದರ್ ಜಿಲ್ಲೆಯ FM ಕೇಂದ್ರದಲ್ಲಿ 3 ಹೊಸ ಚಾನೆಲ್ಗಳು ಪ್ರಾರಂಭಿಸಲು ಸಚಿವ ಸಂಪುಟ ಅನುಮತಿ ನೀಡಿದೆ. ಇದರಿಂದ ನಮ್ಮ ಭಾಗದ ಕಲೆ, ಸಂಸ್ಕೃತಿ ಮತ್ತು ಕಲಾವಿದರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ತಿಳಿಸಿದರು. ಅವರು ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬೀದರ್ನಿಂದ 3 ಹೊಸ ಚಾನೆಲ್ಗಳ ಪ್ರಾರಂಭ ಮಾಡಲಾಗಿದೆ. ರಾಜ್ಯದಲ್ಲಿ ಒಟ್ಟು 42 ಮತ್ತು ದೇಶದಲ್ಲಿ 730 ಚಾನೆಲ್ಗಳ ಪ್ರಾರಂಭಕ್ಕೆ ಈ ಆಕ್ಷನ್ ಪ್ರಸ್ತಾವನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದರಲ್ಲಿ ನಮ್ಮ ಬೀದರ್ ಜಿಲ್ಲೆ ಕೂಡ ಸೇರಿರುವಂಥದ್ದು ಅತ್ಯಂತ ಸಂತೋಷದಾಯಕವಾಗಿರುವಂತಹ ವಿಷಯವಾಗಿದೆ. ಆದ್ದರಿಂದ ಎಲ್ಲ ಜನರ ಪರವಾಗಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಮಾಹಿತಿ ತಂತ್ರಜ್ಞಾನ ಮತ್ತು ಪ್ರಸರಣ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ರವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಖೂಬಾ ಅವರು ವಿಡಿಯೋ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಬೀದರ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ 10 ವರ್ಷಗಳ ಕಾಲ ಬೀದರ್ ಲೋಕಸಭಾ ಸದಸ್ಯನಾಗಿ ಬೀದರ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳನ್ನು, ಅನೇಕ ಐತಿಹಾಸಿಕ ಯೋಜನೆಗಳನ್ನು ತಂದು ಅಭಿವೃದ್ಧಿಗೊಳಿಸಲಾಗಿದೆ. ಇಂತಹ ಅನೇಕ ಯೋಜನೆಗಳಲ್ಲಿ ಕಳೆದ ಅವಧಿಯಲ್ಲಿ ಅನೇಕ ಪ್ರಸ್ತಾವನೆಗಳು ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ನಾನು ಅವಕ್ಕೆ ಶಿಫಾರಸನ್ನು ಮಾಡಿಸಿದ್ದೆ. ಹೀಗಾಗಿ ಅನೇಕ ಯೋಜನೆಗಳಲ್ಲಿ ನಿನ್ನೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಸಂಪುಟ ಸಭೆಯಲ್ಲಿ ಬೀದರ್ ಜಿಲ್ಲೆಗೆ ಹೊಸದಾಗಿ 3 ಖಾಸಗಿ FM ಚಾನೆಲ್ಗಳಿಗೆ ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನೂ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರದಲ್ಲಿದ್ದಾವೆ. ನಾನು ನಿಮ್ಮ ಇಲ್ಲದಿದ್ದರೂ ಕೂಡ ನಾನು ಪ್ರಸ್ತಾವನೆ ಮಾಡಿದಂಥ ಎಲ್ಲ ಯೋಜನೆಗಳು ನನ್ನ ಕೇಂದ್ರ ಸರ್ಕಾರದಲ್ಲಿ ಅವುಗಳನ್ನು ಮುತುವರ್ಜಿಯನ್ನು ವಹಿಸಿ ಮಂಜೂರಾತಿಯನ್ನೇ ಮಾಡಿಸಿಕೊಡ್ತೀನಿ ಅನ್ನುವಂಥದ್ದನ್ನು ನಮ್ಮ ಜಿಲ್ಲೆಯ ಜನತೆಗೆ ವಿಶ್ವಾಸವನ್ನು ಕೊಡ್ತೇನೆ. ಧನ್ಯವಾದಗಳು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.